ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನೀವೇನಾದರೂ ಕಡಿಮೆ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ CCTV ಕ್ಯಾಮ್ರಾನ ನೋಡ್ತಾ ಇದ್ದೀನಿ ಅಂತಂದರೆ ನನ್ನ ಹತ್ರ ಇವತ್ತು ಹೈ ಪವರ್ ಬ್ರ್ಯಾಂಡಿಂಗಲ್ಲಿ ವೈಫೈ CCTV ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾದಲ್ಲಿ ಗಮನಿಸ್ಕೋಬೋದು ನೀವು, ಒಂದೇ ಕ್ಯಾಮ್ರಾದಲ್ಲಿ ನಿಮಗೆ ಎರಡೆರಡು ಕ್ಯಾಮ್ರಾಗಳು ಬರುತ್ತೆ. ಒಂದನ್ನು ನೀವು ಒಂದು ದಿಕ್ಕಲ್ಲಿ ಇಟ್ಕೊಂಡು ಇನ್ನೊಂದನ್ನು ನೀವು 360 ಡಿಗ್ರಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ರೊಟೇಟ್ ಮಾಡ್ಕೋಬೋದು. ತುಂಬಾ ಯೂನಿಕ್ ಫೀಚರ್ಸ್ ಇರುವಂಥ ಈ ಒಂದು CCTV ಕ್ಯಾಮ್ರಾದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನೇ ಹೇಳೋಣ. ಅದಕ್ಕಿಂತ ಮುಂಚೆ ಇದರ ಬೆಲೆಯ ಬಗ್ಗೆ ಮಾತಾಡೋದಾದರೆ, ಅಂದರೆ ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಕೇವಲ ನಮ್ಮ ಲಕ್ಷ ಎಂಟ್ರಿ ಪ್ರೊಸೆಸಲ್ಲಿ ಇದನ್ನು 1799 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಅಪ್ ಟು ನಿಮಗೆ 1 ವರ್ಷ ಕಂಪ್ಲೀಟ್ಲಿ ವಾರಂಟಿ ಕೂಡ ಸಿಗುತ್ತೆ. ಈ ಕ್ಯಾಮ್ರಾನ ನಿಮ್ಮ ಮೊಬೈಲ್ ಮೂಲಕ ಒಂದು ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಲ್ಲೇ ಕೂತ್ಕೊಂಡು ಕೂಡ ನಿಮ್ಮ ಒಂದು ಶಾಪ್ದಾಗಿರಲಿ ಅಥವಾ ನೀವು ಹಾಕಿರುವಂಥ ಜಾಗನ ನಿಮ್ಮ ಮೊಬೈಲ್ ಮೂಲಕನೇ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೂಡ ಪಡಿಬೋದು. ಅಷ್ಟೇ ಅಲ್ಲ, ಇದರಲ್ಲಿ ತುಂಬಾನೇ ಯೂನಿಕ್ ಆಗಿರುವಂಥ ಡಿಫ್ರೆಂಟ್ ಫೀಚರ್ಸ್ ಕೂಡ ಇದೆ. ಅದೆಲ್ಲ ಹೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಕ್ಯಾಮ್ರಾ ನಿಮಗೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಯಾರೇ ಬರಬೇಕು, ಯಾರೇ ಫಿಟ್ಟಿಂಗ್ ಮಾಡಬೇಕು, ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಯಾವುದೇ ಥರದ ಸಮಸ್ಯೆನೇ ಇಲ್ಲ. ತುಂಬಾನೇ ಈಸಿ ಮೆಥಡಲ್ಲಿ ಯಾರು ಬೇಕಾದರೂ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ಈ ಒಂದು ಪ್ರಾಡಕ್ಟ್ನ ಬಾಕ್ಸ್ನ ಓಪನ್ ಮಾಡ್ತಿದ್ದಾಗೆ ನಿಮಗೊಂದು 5 ವ್ಯಾಟ್ನ ಒಂದು ಅಡಾಪ್ಟರ್ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಈ ಅಡಾಪ್ಟರ್ ಜೊತೆಗೆ ನಿಮಗೆ ಒಂದು ಕೇಬಲ್ ಸಹ ಸಿಗ್ತಾ ಇದೆ. ಗಮನಿಸ್ಕೋಬಹುದು, ಇದರಲ್ಲಿ ನಿಮಗೆ USB to Type C ಒಂದು ಕೇಬಲ್ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಕ್ಯಾಮ್ರಾನ ನೀವು ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ 2 ಸ್ಕ್ರೂಗಳು ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ಇದನ್ನ ಸೀಲಿಂಗ್ ಮಾಡ್ಕೊಳ್ಳೋಕೆ ಒಂದು ನಿಮಗೆ ಮೌಂಟಿಂಗ್ ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ಇದನ್ನ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಗೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಗಮನಿಸ್ಕೊಳ್ಳಿ, ಈ ಒಂದು ಅಡಾಪ್ಟರ್ನ ಅಂದರೆ ಈ ಒಂದು C ಟೈಪ್ ಏನಿದೆ ಇದನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಜಸ್ಟ್ ಇಷ್ಟೇ. ಇದನ್ನ ನೀವು ಈಗ ಜಸ್ಟ್ ಪ್ಲಗ್ ಮಾಡಿದ್ರೆ ಸಾಕು, ಕ್ಯಾಮ್ರಾ ನಿಮಗೆ ಆನ್ ಆಗಿಬಿಡುತ್ತೆ. ಕ್ಯಾಮ್ರಾನ ನೀವು 2 ಮೆಥಡಲ್ಲಿ ಯೂಸ್ ಕೂಡ ಮಾಡ್ಕೋಬಹುದು. ಫಸ್ಟ್ ಒನ್ ಏನಪ್ಪ ಅಂದರೆ, ನೀವೇನಾದರೂ ಒಂದು ಟೇಬಲ್ ಮೇಲೆ, ಆಫೀಸ್ ಮೇಲೆ ಒಂದು ಟೇಬಲ್ ಮೇಲೆ ಕೂಡ ಇಟ್ಕೋಬಹುದು. ಇಲ್ಲಾಂದರೆ ತುಂಬ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಈ ಬೇಬಿ ಮಾನಿಟರಿಂಗ್ಗೋಸ್ಕರನೇ ಇಟ್ಕೊಳ್ತಾರೆ ಕೆಲವೊಬ್ರು. ನೀವೇನಾದ್ರು ಟೇಬಲ್ ಮೇಲೆ ಇಟ್ಕೊಂಡ್ರೆ ಸಾಕು. ಸೊ ಬೇಬಿ ಮಾನಿಟರಿಂಗ್ ಅಂದರೆ ಮಗು ಯಾವ ಕಡೆ ಹೋಗ್ತಿರುತ್ತೋ ಆ ಕಡೆ ನಿಮಗೆ ಕಂಪ್ಲೀಟಾಗಿ ಈ ಕ್ಯಾಮ್ರಾ ತಿರುಗುತ್ತೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಪ್ಷನು. ಈ ಥರನೂ ಕೂಡ ಇಟ್ಕೋಬಹುದು. ಸೊ ನೀವೇನಾದರೂ ಆಫೀಸ್ಗೆ ಆಗಿರಲಿ, ಮನೆಗೆ ಆಗಿರಲಿ, ನೀವು ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂತಂದರೆ, ಈಗ ಸೀಲಿಂಗ್ಗೆ ಹಾಕೊಂಡ್ಬಿಡ್ತೀನಿ ಅಂತಂದರೆ, ಸೊ ಅದಕ್ಕೂ ಒಂದು ಆಪ್ಷನ್ಸ್ ಇದೆ. ಏನಪ್ಪಾ ಅಂತಂದ್ರೆ, ಗಮನಿಸ್ಕೋಬಹುದು, ಈ ಒಂದು ಸ್ಟ್ಯಾಂಡ್ನ ತಗೊಳ್ಬೇಕಾಗತ್ತೆ. ಈ ಸ್ಟ್ಯಾಂಡ್ ಗಮನಿಸ್ಕೋಬಹುದು ನೀವು, ಇಲ್ಲಿ ಮತ್ತೆ ಹೋಲ್ ಇದೆ. ಸೊ ಹಾಗೆ ಇಲ್ಲಿ 2 ಸ್ಕ್ರೂಗಳು ಕೂಡ ಇದೆ, ಗಮನಿಸ್ಕೋಬಹುದು. ಈಗ ನೀವೇನು ಮಾಡಬೇಕು ಅಂತಂದ್ರೆ, ಈ ಸೀಲಿಂಗ್ಗೆ 2 ಸ್ಕ್ರೂ ಹಾಕಬೇಕಾಗತ್ತೆ. ಈ 2 ಸ್ಕ್ರೂ ಹಾಕೊಂಡ್ರೆ ಸೊ ಈ ಥರ ಕೂತ್ಕೊಳ್ಳುತ್ತೆ. ಸೊ ನಂತರ ಗಮನಿಸ್ಕೋಬಹುದು, ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. ಅದೇ ಒಂದು ಸೀಲಿಂಗ್ಗೆ ನೀವೇನು ಮಾಡಬೇಕು ಅಂತಂದ್ರೆ, ಇಲ್ಲಿ ನೀವು ಈ ಥರ ಲಾಕ್ ಮಾಡಬೇಕಾಗುತ್ತೆ. ಸೊ ಗಮನಿಸ್ಕೊಳ್ಳಿ, ಇಲ್ಲಿ ಗಮನಿಸ್ಕೊಳ್ಳಿ. ಸೊ ಈ ಥರ ನೀವು ಲಾಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಮೇಲೆ ಈ ಥರ ಸೀಲಿಂಗ್ಗೆ ಇದು ಫಿಟ್ ಕೂಡ ಆಗುತ್ತೆ. ಹಾಗೆ ಇನ್ನು ಈ ಒಂದು ಕ್ಯಾಮ್ರಾನ ನಿಮ್ಮ ಮೊಬೈಲ್ಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತಂದರೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು OCam Pro ಅಂತ ಒಂದು ಅಪ್ಲಿಕೇಶನ್ಸ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿಕೊಂಡು ತುಂಬಾ ಈಸಿ ಮೆಥಡ್ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡಿದ್ದೀವಿ. ಅಂತಂದರೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಇದೆ. ಅದನ್ನು ನೀವು ഇപ്പോൾ ಒಂದು ಕ್ಯಾಮ್ರಾನ ಪರ್ಚೇಸ್ ಮೇಲೆ ಬೇಕಾದರೆ ಆ ಒಂದು ವಿಡಿಯೋನು ಕೂಡ ಕಳಿಸ್ಕೊಡ್ತೀವಿ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ವೈಫೈ ಇರಲೇಬೇಕು. ಓಕೆನಾ? ನಿಮ್ಮ ಹತ್ರ ವೈಫೈ ಇಲ್ಲ ಅಂತಂದರೆ ಈ ಕ್ಯಾಮ್ರಾ ಕನೆಕ್ಟ್ ಆಗಲ್ಲ. ಯೂಸಲಿ ಈಗ ನಿಮಗೆ ಸಿಟಿ ಸೈಡ್ ಆಲ್ಮೋಸ್ಟ್ ಆಗಿ ಎಲ್ಲರ ಮನೆಯಲ್ಲೂ ಕೂಡ ನಿಮಗೆ ಏರ್ ಫೈಬರ್ ಕನೆಕ್ಷನ್ ಅಥವಾ ಏರ್ಟೆಲ್ ಏರ್ ಫೈಬರ್ ಕನೆಕ್ಷನ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ತುಂಬಾ ಯೂಸ್ ಕೂಡ ಆಗುತ್ತೆ. ಸೊ ಯಾರಿಗೆ ವೈಫೈ ಇಲ್ಲ ಅವ್ರಿಗೆ ಇದು ಯೂಸ್ ಆಗಲ್ಲ. ಸೊ ಆಗ ನೀವು ಸಿಮ್ ಕಾರ್ಡ್ ಮಾಡಲ್ಲ ಅಂತಂದರೆ, ಈ 4G ಸಿಮ್ ಕಾರ್ಡ್ ಕ್ಯಾಮ್ರಾಗಳು ಸಿಗ್ತವೆ ನಮ್ಮ ಹತ್ರ, ಅದನ್ನು ತಗೊಳ್ಬೋದು. ಈ ಕ್ಯಾಮ್ರಾ ಎಸ್ಪೆಷಲಿ ಈ ಕ್ಯಾಮ್ರಾ ತಗೊಳ್ಳೋರು ಕಂಪ್ಲೀಟ್ ಆಗಿ ವೈಫೈ ಮನೆಯಲ್ಲಿ ಇರಲೇಬೇಕು. ಇನ್ನು ಈ ಕ್ಯಾಮ್ರಾದ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ, ಸೊ ಗಮನಿಸ್ಕೋಬಹುದು, ನಿಮಗೆ ಫುಲ್ HD ಅಂದರೆ FHD ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಹಾಗೆ ಇದರಲ್ಲಿ ಡುವೆಲ್ ಲಿಂಕೇಜ್ ಕ್ಯಾಮ್ರಾ ಇರೋದ್ರಿಂದ ಸೊ ಮೇಲ್ಗಡೆ ಒಂದು ಸ್ಕ್ರೀನು, ಕೆಳಗಡೆ ಒಂದು ಸ್ಕ್ರೀನ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ನೀವು ಒಂದು ಕ್ಯಾಮ್ರಾನ 360 ಡಿಗ್ರಿ ಆಗಿ ರೊಟೇಷನ್ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ಇಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಕೂಡ ಇದೆ. PTZ ಅಂತ ಆಪ್ಷನ್ ಬರುತ್ತೆ. ಈ PTZನ ನೀವು ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ರೊಟೇಷನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸ್ಕೋಬಹುದು, ಇದು 360 ಡಿಗ್ರಿ ಆಗಿ ನಿಮಗೆ ಕಂಪ್ಲೀಟ್ ಆಗಿ ರೊಟೇಷನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮೂಲಕ, ಅಂದರೆ ನೀವು ಎಲ್ಲೇ ಕೂತ್ಕೊಂಡ್ರು ನಿಮ್ಮ ಮೊಬೈಲ್ ಮೂಲಕನೇ ಇದನ್ನ 360 ಡಿಗ್ರಿ ಆಗಿ ರೊಟೇಟ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬಹುದು. ಸೊ ಕ್ವಾಲಿಟಿ ಗಮನಿಸ್ಕೋಬಹುದು, ಇದರಲ್ಲಿ 5+5 MP ಇರೋದ್ರಿಂದ ನಿಮಗೆ ಫುಲ್ HD ಕ್ವಾಲಿಟಿಯಲ್ಲಿ ನಿಮಗೆ ಕಾಣಿಸುತ್ತೆ. ಅದರಲ್ಲೂ ಕೂಡ ಇದನ್ನೇನಾದ್ರು ಆಫೀಸ್ಗೆ, ಮನೆಗೆ ಅಥವಾ ನೀವು ಈ ರೀತಿ ಯೂಸ್ ಮಾಡ್ತೀರಂದ್ರೆ ಪರ್ಫೆಕ್ಟ್ ಆಗಿರುವಂಥ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಗಮನಿಸ್ಕೋಬಹುದು, ನಿಮಗೆ ಈ ರೀತಿ ಕ್ವಾಲಿಟಿ ಕೂಡ ಬರುತ್ತೆ. ಹಾಗೆ PTZ ಅಲ್ಲಿ ಸ್ವಲ್ಪ ನೀವು ಝೂಮ್ ಮಾಡ್ಕೋಬೇಕು ಅಂದರೆ ಗಮನಿಸ್ಕೋಬಹುದು ಇಲ್ಲಿ. ಸೊ ನೀವು ಇಲ್ಲಿ ಸ್ವಲ್ಪ ಝೂಮ್ ಕೂಡ ಮಾಡ್ಕೋಬಹುದು. ಝೂಮ್ ಮಾಡ್ಕೊಂಡ್ರೆ ನಿಮಗೆ ಯಾವ ರೀತಿ ಕ್ಲಾರಿಟಿ ಕಾಣಿಸುತ್ತೆ ಅಂತಲೂ ಕೂಡ ನೀವು ಇಲ್ಲಿ ಗಮನಿಸ್ಕೋಬಹುದು. ಈ ಕ್ಯಾಮ್ರಾದ ಇನ್ನೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ, ಈ ಕ್ಯಾಮ್ರಾದಲ್ಲಿ ಗಮನಿಸ್ಕೋಬಹುದು ನಿಮಗೆ ಕಾಲಿಂಗ್ ಫೀಚರ್ಸ್ ಕೂಡ ಇದೆ. ಈ ಒನ್ ಬಟನ್ ನೀವು ಟ್ಯಾಪ್ ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಮೊಬೈಲ್ಗೆ ಕಾಲಿಂಗ್ ಬರುತ್ತೆ. ನೀವು ಅಲ್ಲಿಂದ ಮಾತಾಡಿದ್ರೆ ನಿಮ್ಗೆ ಇಲ್ಲಿ ಕೇಳುತ್ತೆ, ಇಲ್ಲಿಂದ ಮಾತಾಡಿದ್ರೆ ಸೊ ನಿಮ್ಮ ಮೊಬೈಲಲ್ಲೂ ಕೂಡ ಕೇಳಿಸುತ್ತೆ. ಇದರಿಂದ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ವಯಸ್ಸಾದ ತಂದೆ ತಾಯಿಗಳು ಮನೆಯಲ್ಲೆಲ್ಲ ಇರ್ತಾರೆ, ಅವರಿಗೆ ಮೊಬೈಲ್ ಯೂಸ್ ಮಾಡಕ್ಕೆ ಬಂದಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಈ ಕ್ಯಾಮ್ರಾ ಇದ್ರೆ ಸಾಕು, ಅವರು ನಿಮ್ಗೆ ಇಲ್ಲಿ ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ಗೆ ಕೂಡ ಕಾಲ್ಸ್ ಬರುತ್ತೆ.
ಅವಾಗ ನೀವು ಕೂಡ ಮಾತಾಡ್ಲೂಬಹುದು. ಆ ಥರ ಒಂದು ಯೂನಿಕ್ ಫೀಚರ್ಸ್ ಕೂಡ ಇದೆ. ಅದನ್ನು ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಮೊಬೈಲ್ಸ್ ಕೂಡ ಇಲ್ಲಿದೆ. ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲಿರುವಂಥ ಬಟನ್ನ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ಗೆ ಇಲ್ಲಿ ಕಾಲ್ಸ್ ಕೂಡ ಬರುತ್ತೆ. ಎಕ್ಸಾಂಪಲ್ ಈಗ ಗಮನಿಸ್ಕೊಳ್ಳಿ, ನೋಡಿ ಇಲ್ಲಿ ನಮಗೆ ಕಾಲ್ಸ್ ಕೂಡ ಬರ್ತಾ ಇದೆ. ಸೊ ಗಮನಿಸ್ಕೊಳ್ಳಿ, ನಾನೀಗ ಇದನ್ನ ಆನ್ಸರ್ ಮಾಡಿದ್ರೆ ನೋಡಿ ಇಲ್ಲಿ ಕೇಳುತ್ತೆ, ಹಲೋ 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 ಯಾರಿದ್ದೀರಾ, ಹಲೋ. ಸೊ ಗಮನಿಸ್ಕೊಳ್ಳಿ, ನಾನು ಇಲ್ಲಿ ಮಾತಾಡಿದ್ರೆ ನಿಮ್ಗೆ ಅಲ್ಲಿ ಕೇಳುತ್ತೆ, ಅಲ್ಲಿಂದ ಮಾತಾಡಿದ್ರೆ ನಿಮ್ಗೆ ಇಲ್ಲಿ ಕೇಳುತ್ತೆ. ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಯೂಸ್ಫುಲ್ ಆಪ್ಷನ್ ಏನಪ್ಪ ಅಂತಂದ್ರೆ, ಸೊ ಗಮನಿಸ್ಕೋಬಹುದು, ಇದರ ಮುಂದೆ ಯಾರೇ ಡಿಟೆಕ್ಟ್ ಆದ್ರೂ ಕೂಡ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಎಕ್ಸಾಂಪಲ್ ಇವಾಗ ಗಮನಿಸ್ಕೋಬಹುದು, ಇಲ್ಲಿ ಮೆಸೇಜ್ ಅಂತ ಇರುತ್ತೆ. ಮೆಸೇಜ್ ಓಪನ್ ಮಾಡಿದ ತಕ್ಷಣ ನಿಮಗೆ ಎಲ್ಲೆಲ್ಲಿ ಡಿಟೆಕ್ಟ್ ಆಗಿರ್ತಾರೋ ಮನುಷ್ಯರು, ಅಲ್ಲೆಲ್ಲ ಡಿಟೆಕ್ಟ್ ಆಗಿರೋ ನಿಮಗೆ ಒಂದು ಫೋಟೋ ಕೂಡ ಕಳಿಸ್ತಾ ಇರ್ತದೆ. ಸೊ ಗಮನಿಸ್ಕೋಬಹುದು, ನಾನು ಇವಾಗ SD ಕಾರ್ಡ್ ಹಾಕಿಲ್ಲ, ಅದಕ್ಕೋಸ್ಕರ ಓಪನ್ ಆಗ್ತಿಲ್ಲ. ಬಟ್ ಎಲ್ಲ ನೋಟಿಫಿಕೇಶನ್ ಗಮನಿಸ್ಕೋಬಹುದು, ನಿಮಗೆ ಎಲ್ಲೆಲ್ಲಿ ಡಿಟೆಕ್ಟ್ ಆಗಿರುತ್ತೋ ಮನುಷ್ಯರು ಅದೆಲ್ಲ ನಿಮಗೆ ಇಲ್ಲಿ ನಿಮಗೆ ಫೋಟೋನು ಕೂಡ ಕಳಿಸಿರುತ್ತೆ. ಇದೊಂದು ತುಂಬಾನೇ ಯೂಸ್ಫುಲ್ ಅಂತ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಈ ಕ್ಯಾಮ್ರಾದಲ್ಲಿ ನಿಮಗೆ ಸೈರನ್ ಆಪ್ಷನ್ಸ್ ಕೂಡ ಇದೆ. ಇದ್ರ ಮುಂದೆ ಯಾರಾದರೂ ಬಂದರೆ ನಿಮಗೆ ಒಂದು ಸೈರನ್ ಕೂಡ ಮಾಡುತ್ತೆ. ಇದು ನಿಮಗೆ ಇಂಟರ್ನೆಟ್ ಮೇಲೆ ಕೂಡ ವರ್ಕ್ ಆಗುತ್ತೆ. ಸೊ ಹಾಗೆ ನಿಮಗೆ ಮ್ಯಾನ್ಯುವಲ್ ಕೂಡ ನೀವು ಸೈರನ್ ಮಾಡ್ಕೋಬಹುದು. ಎಕ್ಸಾಂಪಲ್ ನೀವು ಬೇರೆ ಎಲ್ಲೋ ಇರ್ತೀರಾ, ಅಲ್ಲಿ ಯಾರು ಬಂದಿರ್ತಾರೆ, ನೀವು ಸೈರನ್ ಮಾಡಬೇಕು ಅಂತಂದರೆ ಜಸ್ಟ್ ಸೈರನ್ ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೈರನ್ ಕೂಡ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇನ್ನು ಈ ಕ್ಯಾಮ್ರಾದಲ್ಲಿ ನೀವು ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು, ಅಥವಾ ಒಂದು 15 ದಿವಸದ ಏನಾಯಿತು ಅಂತ ನೋಡಬೇಕಾದ್ರೆ ಈ ಕ್ಯಾಮ್ರಾಗೆ ಒಂದು ಮೆಮರಿ ಕಾರ್ಡ್ನ ಹಾಕೋಬೇಕಾಗುತ್ತೆ. ಈ ಒಂದು ಮೆಮರಿ ಕಾರ್ಡ್ ನೀವು 256 GB ವರೆಗೂ ಹಾಕೋಬಹುದು. ಎಕ್ಸಾಂಪಲ್ ನೀವು 32 GB ಇದ್ರೆ 32 GB ಕೂಡ ಹಾಕೋಬಹುದು, 64 GB ಹಾಕೋಬಹುದು, 128 GB ಕೂಡ ಹಾಕೋಬಹುದು. ನಿಮಗೆ ಎಷ್ಟು ದಿನದ ಅವಶ್ಯಕತೆ ಸ್ಟೋರೇಜ್ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಒಂದು ಮೆಮರಿ ಕಾರ್ಡ್ನ ಇದಕ್ಕೆ ಹಾಕೋಬೇಕಾಗುತ್ತೆ. ಎಕ್ಸಾಂಪಲ್ ಇವಾಗ ನಾನು ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅಂತ ನೀವು ನೋಡಬೇಕು ಅಂತಂದರೆ, ಸೊ ಇಲ್ಲಿ TF ಕಾರ್ಡ್ ಅಂತ ಬರುತ್ತೆ. ಇಲ್ಲಿ ಗಮನಿಸ್ಕೋಬಹುದು, TF ಕಾರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ನಾನು ಇದಕ್ಕೆ ಮೆಮರಿ ಕಾರ್ಡ್ ಹಾಕಿಲ್ಲ ಈಗ, ಆದರೂ ಕೂಡ ನಿಮಗೆ ಹೇಳ್ಕೊಡ್ತೀನಿ. TF ಕಾರ್ಡ್ ಹಾಕಿಲ್ಲ. ಸೊ ಗಮನಿಸ್ಕೋಬಹುದು, ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಷ್ಟು ದಿನದ ಸ್ಟೋರೇಜ್ ಬೇಕು ಅಂತ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಹಾಗೆ ನಿಮಗೆ ಡೇಟ್ ವೈಸ್ ನೋಡ್ಕೋತೀನಿ ಅಂದರೆ ಇಲ್ಲಿ ಕ್ಯಾಲೆಂಡರ್ ಅಂತ ಆಪ್ಷನ್ಸ್ ಇರುತ್ತೆ. ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕೂಡ ನೀವು ನಿಮಗೆ ಯಾವ ದಿನದ ಬೇಕೋ, ಯಾವ ಟೈಮಿಂಗಲ್ಲಿ ಬೇಕೋ ಎಲ್ಲನೂ ಕೂಡ ನೋಡ್ಕೋಬಹುದು. ಈ ಕ್ಯಾಮ್ರಾದಲ್ಲಿ ನೈಟ್ ವಿಷನ್ ಆಪ್ಷನ್ಸ್ ಕೂಡ ಇದೆ. ನೈಟ್ ವಿಷನ್ ಆಪ್ಷನ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಮ ಹತ್ರ ಏನಾದ್ರು ಅಲ್ಲಿ ಲೈಟ್ಸ್ಗಳಿದ್ರೆ ನಿಮಗೆ ಕಲರಲ್ಲೇ ಬರುತ್ತೆ. ಲೈಟ್ ಏನಾದ್ರು ಕಂಪ್ಲೀಟ್ ಆಗಿ ನೀವು ಡಾರ್ಕ್ ರೂಮಲ್ಲಿ ಇಡ್ತಾ ಇದ್ದೀನಿ ಅಂತಂದ್ರೆ, ಅದೇ ನಿಮ್ಮ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ ಅಂತ ಜಾಗದಲ್ಲೂ ಕೂಡ ಇದರಲ್ಲಿ ನೈಟ್ ವಿಷನ್ ಕೂಡ ಇದೆ. ಅದರಲ್ಲಿ ಬ್ಲಾಕ್ ಅಂಡ್ ವೈಟ್ ಫುಲ್ HD ರೆಸಲ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎಕ್ಸಾಂಪಲ್ ಇವಾಗ ಒಂದ್ ಕಡೆ ನಾನು ಹಾಕಿದ್ದೀನಿ, ನೋಡಬಹುದು ನೀವು ಯಾವ ರೀತಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ, ಅದರಲ್ಲೂ ಕೂಡ ಡಾರ್ಕ್ ರೂಮ್ ಅಲ್ಲಿ ಇದ್ದಾಗ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಔಟ್ಡೋರ್ಗೆ ಹಾಕಬೇಕು ಅಂತಂದ್ರೆ, ಅಂದ್ರೆ ಇಂಡೋರ್ಗೆ ಆಯ್ತು ಸರ್ ನಾನು ಔಟ್ಡೋರ್ಗೆ ಹಾಕಬೇಕು, ನನಗಲ್ಲಿ ಮಳೆ ಬೀಳುತ್ತೆ ಅನ್ನೋದಕ್ಕೋಸ್ಕರ ನಿಮ್ಗೆ ಏನಾರಿದ್ರೆ, ಸೊ ಇದರಲ್ಲಿ ವಾಟರ್ ಪ್ರೂಫ್ ಇದೆ. ಅಂದ್ರೆ ಮಳೆ ಮತ್ತೆ ಗಾಳಿಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ, ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಇರುವಂತ ಕ್ಯಾಮ್ರಾ. ಸೊ ಇದರಲ್ಲಿ ಏನ್ ಫೀಚರ್ಸ್ ಇದೆ ಸೇಮ್ ಅದೇ ತರದ ಫೀಚರ್ಸ್ಗಳು ನಿಮಗೆ ಔಟ್ಡೋರ್ಗೆ ಬೇಕು, ವೈಫೈ ಕ್ಯಾಮ್ರಾ ಬೇಕು ಅಂತಂದ್ರೆ ಈ ಕ್ಯಾಮ್ರಾದ ಬೆಲೆ ಬಂದ್ಬಿಟ್ಟು ನಿಮಗೆ 3500 ರೂಪಾಯಿ ಆಗುತ್ತೆ. ಇದಕ್ಕೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ 1 ವರ್ಷ ವಾರಂಟಿ ಕೂಡ ಇರುತ್ತೆ. ನೀವು ಇದನ್ನ ಬೇಕಾದ್ರೂ ತಗೋಬಹುದು. ಸರ್ ವೈಫೈ ಓಕೆ, ನಮ್ಮ ಹತ್ರ ವೈಫೈ ಇಲ್ಲ ಸರ್, ಮತ್ತೆ ನಮ್ದು ತುಂಬಾ ಹಳ್ಳಿ ಅಂತಂದ್ರೆ ನೀವು ಈ ತರದ ಇನ್ನೊಂದು ಮಾಡೆಲ್ಸ್ ಇದೆ ಸೇಮ್ ನಮ್ಮ ಹತ್ರ. ಅದಕ್ಕೆ ಜಸ್ಟ್ ಒಂದು ಸಿಮ್, ಒಂದು ಮೆಮರಿ ಕಾರ್ಡ್ ಹಾಕೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಅದರ ಬೆಲೆ ಬಂದ್ಬಿಟ್ಟು ನಿಮಗೆ 4000 ರೂಪಾಯಿ ಆಗುತ್ತೆ. ಈ ಕ್ಯಾಮ್ರಾನ ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೇಲಿ ಏನಾದ್ರೂ ಒಂದು 3-4 ಜನ ಇದ್ರೂ ಕೂಡ 3-4 ಜನ ಮೊಬೈಲ್ಗೂ ಆಕ್ಸೆಸ್ ತಗೊಂಡು ಕೂಡ ನೀವು ಎಲ್ಲರೂ ಕೂಡ ನೋಡ್ಕೋಬಹುದು. ಸೊ ಇದ್ರ ಬಗ್ಗೆ ಇನ್ನೊಂದು ಪ್ರೈಸ್ ಅಂದ್ರೆ ಇನ್ನೊಂದ್ಸಲ ಪ್ರೈಸ್ ಕೂಡ ಹೇಳ್ತಾ ಇದ್ದೀನಿ. ಇದರ ಬೆಲೆ ಬಂದ್ಬಿಟ್ಟು ನಿಮಗೆ 1799 ರೂಪಾಯಿಗೆ ಸಿಗ್ತಾ ಇದೆ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ. 1 ವರ್ಷ ಕಂಪ್ಲೀಟ್ ಆಗಿ ವಾರಂಟಿ ಕೂಡ ಸಿಗ್ತಾ ಇದೆ. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ ಜೊತೆಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವು ಏನಾದರೂ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡ್ ನಿಯರ್ ಶ್ರೀ ಟಾಕೀಸ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಂತ ಇರುತ್ತೆ. ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ನೋಡ್ಕೊಂಡು ಕೂಡ ತಗೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಅವಾಗಲೇ ಹೇಳಿದ್ನಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಪ್ಷನ್ ಇದೆ. ಸೊ ನೀವು ಅಡ್ರೆಸ್ ಕಳಿಸಿದ್ರೆ ನಾವು ಇಲ್ಲಿಂದ ಕೊರಿಯರ್ ಕೂಡ ನಿಮಗೆ ಮಾಡಿ ಕಳಿಸ್ಕೊಡ್ತೀವಿ.